ಆತ್ಮೀಯರೇ, ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಒಂದು ಅದ್ಭುತ ಒಂದು ಅರಣ್ಯ ಅಂದರೆ ನಮ್ಮ ಮೇಲುಕೋಟೆ ಅಭಯಾರಣ್ಯ. ಅಷ್ಟೇ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಕಡೆ ಆ, ಅರಣ್ಯಗಳ ಪ್ರದೇಶ ಇದ್ದರೂ ಕೂಡ ಅತಿ ದೊಡ್ಡ ಅಭಯಾರಣ್ಯ ಅಂತ. ಇದನ್ನು ಸುಮಾರು 60-70ರ ದಶಕದಲ್ಲಿ ತೋಳಗಳ ಅಭಯಾರಣ್ಯವಾಗಿ ನಾವು ನೋಡ್ತೇವೆ. ಸಾವಿರಾರು ತೋಳುಗಳಿರ್ತವೆ. ಕಾರಣ ಇಷ್ಟೇನೆ, ನೂರಾರು ಜಿಂಕೆಗಳು, ಮೊಲಗಳು ಹುಲ್ಲುಗಾವಲನ್ನು ಆಶ್ರಮಿಸ್ಕೊಂಡಿರ್ತವೆ. ಸುತ್ತಮುತ್ತ ಹಳ್ಳಿಗರು ಕೂಡ ಕುರಿ ಮತ್ತು ಮೇಕೆಗಳನ್ನು ಮೇಯಿಸ್ತಕ್ಕಂತಹ ಅದ್ಭುತವಾದ ಸ್ಥಳ ಕೂಡ ಅದಾಗಿರುತ್ತೆ. ಈ ಸಾವಿರಾರು ತೋಳುಗಳು ಇವುಗಳ ತಿಂದು ಬದುಕುವಂತಹ ಒಂದು ಸಂದರ್ಭಗಳು ನಮ್ಮ ಬಾಲ್ಯದಲ್ಲಿ ಕೂಡ ನಾನೇ ನೋಡಿದ್ದೇನೆ. ನನ್ನ ತೋಟದ ಬಳಿ ಸಿನ್ಕಾವಲ್ ಫಾರೆಸ್ಟ್ ಅರಣ್ಯ, ನಮ್ಮ ಸಂತೆಬಾಚಲೆ ಸಮೀಪ ಇರತಕ್ಕಂಥ ಅರಣ್ಯದಲ್ಲಿ ಸುಮಾರು 5-6 ತೋಳುಗಳು ನಮ್ಮ ಕುರಿಯನ್ನೇ ಹಿಡಿದಿದ್ದು, ನಾವು ಅವುಗಳನ್ನ ಓಡಿಸಿದ್ದು. ಆದರೆ ನೋಡಿ, ಈ ಸುಮಾರು 50 ವರ್ಷದಲ್ಲಿ ಒಂದು ತೋಳವೂ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ಬಹಳ ವಿಮರ್ಶೆಯನ್ನು ನಾನೇ ಮಾಡಿಕೊಂಡಾಗ ನನಗೆ ಸಿಕ್ಕ ಉತ್ತರ ಆಯಿತು. ಆತ್ಮೀಯರೇ, ಈ ಒಂದು ಸುಮಾರು 60-70ರ ದಶಕದಲ್ಲೇ ನಮಗೆ ನೀಲಗಿರಿ ಮರ ಅಂದರೆ ಕರ್ಪೂರದ ಮರ ಅಂತೇನಿದೆಯೋ ಅದನ್ನು ನೆಡ್ತಾರೆ. ಇವುಗಳಿಂದ ಅವುಗಳು ತೇವಾಂಶವನ್ನು ಹೀರ್ಕೊಳ್ಳುವಂಥವು ಎಲ್ಲ ಮರಗಿಡುವ ಬೇರೆ ಎಲ್ಲ ಸಸ್ಯವರ್ಗಗಳನ್ನ, ಹುಲ್ಲುಗಾವಲುಗಳನ್ನ ಸಂಪೂರ್ಣ ನಾಶ ಮಾಡ್ತವೆ. ಈ ನಾಶ ಮಾಡೋದ್ರಿಂದ ಇಲ್ಲಿ ಸಿಗ್ತಕ್ಕ ಜಿಂಕೆಗಳ ಕಡಿಮೆ ಆಗ್ತವೆ, ಮೊಲಗಳು ಕಡಿಮೆ ಆಗ್ತವೆ. ಅವುಗಳನ್ನು ಆಹಾರವಾಗಿ ಬಳಸ್ತಿದ್ದಂತಹ ತೋಳುಗಳು ಇವತ್ತು ಒಂದೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲೇ ಬಹುದೊಡ್ಡ ತೋಳುಗಳ ಅಭಯಾರಣ್ಯವಾಗಿದ್ದ ನಾರಾಯಣದುರ್ಗ, ಮೇಲುಕೋಟೆ ಅರಣ್ಯ ವಲಯ, ಹಸಿನ್ಕಾವಲು ಹಾಗೆ ಕತ್ರಘಟ್ಟ ಅರಣ್ಯ ವಲಯದಲ್ಲಿ ಒಂದು ಕೂಡ ಇವತ್ತು ತೋಳ ಇಲ್ಲ. ಎಂಥ ವಿಪರ್ಯಾಸ ಅಲ್ವಾ? ಹೀಗೆ ಒಂದು ಪ್ರಾಣಿಯ ಸಂಕುಲವೇ ಸಂಪೂರ್ಣ ನಾಶ ಆಗುತ್ತೆ. ಪ್ರಾಣಿಯ ಸಂಕುಲ ಯಾಕೆ ನಾಶ ಆಯಿತು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ದೆ, ಈ ಅರ್ಕಲೆಸ್ ಮರ. ಇವತ್ತು ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಅರಣ್ಯದಲ್ಲಿ ಈ ಮರಗಳಿದ್ರೆ ಬೇರೆ ಮರಗಳಿಗೆ ಹುಳುಗಾಲವಿಲ್ಲ, ಇದು ಉಷ್ಣವನ್ನು ಜಾಸ್ತಿ ಉತ್ಪಾದನೆ ಮಾಡುತ್ತೆ, ಶೀತ ಬೇರೆ ಬೇರೆ ಸಸ್ಯವರ್ಗಗಳನ್ನು ನಾಶ ಮಾಡುತ್ತೆ ಅಂತ ಸರ್ಕಾರ ಇವತ್ತು ಅದನ್ನು ಕೇಳ್ತಾ ಇದೆ. ಆದರೆ ಅವತ್ತು ಯಾವುದೋ ಒಳ್ಳೆ ಉದ್ದೇಶದಲ್ಲೇ ಮರಗಳನ್ನು ನೆಡುವ ಒಂದು ಕಾರಣದಿಂದ ಆ ಒಂದು ಸಸ್ಯ ವರ್ಗಗಳನ್ನು ನೆಟ್ಟರು, ಒಳ್ಳೆ ಉದ್ದೇಶವೇ ಇತ್ತು. ಆದರೆ ಇವತ್ತು ಒಂದು ಜೀವಂತ ಪ್ರಾಣಿ ವರ್ಗವೇ ಇಲ್ಲದಾಯಿತು. ತೋಳುಗಳೇ ನಮ್ಮ ಪ್ರದೇಶದಲ್ಲಿ ಇಲ್ಲದಾಯಿತು. ಬಹುಶಃ ಇಂತಹ ಒಂದು ಪ್ರಸಂಗ ಮತ್ತೊಂದು ಜೀವಿಗೆ ಬರಬಹುದು, ಮತ್ತೊಂದು ಪ್ರಾಣಿಗೆ ಬರಬಹುದು ಅಂತ ಹೇಳ್ತಾ ಈ ಒಂದು ಸಣ್ಣ ಚರ್ಚೆಯನ್ನು, ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಮಸ್ಕಾರ.